ಹೆಲೋ ಗೈಸ್, ಇವತ್ತು ಯೂಟ್ಯೂಬ್ ಕಡೆಯಿಂದ 3 ಹೊಸ ಬೆಂಕಿ ಅಪ್ಡೇಟ್ಸ್ ಬಂದಿದೆ. ಅದೇನಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ವಿಡಿಯೋ ತಪ್ಪದೆ ಒಂದು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ఎందుకంದ್ರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಈ ಪರ್ಟಿಕ್ಯುಲರ್ ಅಪ್ಡೇಟು ಎಕ್ಸ್ಪೆರಿಮೆಂಟ್ ನಡೀತಾ ಇತ್ತು US ನಲ್ಲಿ. 2-3 ವೀಕ್ಸು ಈ ರೀತಿ ಎಕ್ಸ್ಪೆರಿಮೆಂಟ್ ನಡೆಯುತ್ತಂತೆ. ಚೆನ್ನಾಗಿ ಫೀಡ್ಬ್ಯಾಕ್ ಸಿಗ್ತಾರೆ. ಈ ಪರ್ಟಿಕ್ಯುಲರ್ ಅಪ್ಡೇಟ್ ಲಾಂಚ್ ಆಗುತ್ತಂತೆ ಇಡೀ ವರ್ಲ್ಡ್ ವೈಡ್. ಸೊ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಏನಂತ ಅಂದರೆ ಚಾಟ್ ರಿಪ್ಲೈಸ್ ಅಂತ ಅಂದರೆ ಈಗ ಸಪೋಸ್ ಒಬ್ರು ಕಮೆಂಟ್ ಹಾಕಿರ್ತಾರೆ ನಮಗೆ ವ್ಯೂವರು, ಅಲ್ಲಿಗೆ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಕ್ರಿಯೇಟ್ರು ಯೂಟ್ಯೂಬ್ ಆ್ಯಪ್ನಲ್ಲಿ ಸ್ಟುಡಿಯೋ ಆ್ಯಪ್ನಲ್ಲೂ ತರ್ತಾರಂತ ಆ ಪರ್ಟಿಕ್ಯುಲರ್ ಫ್ಯೂಚರು. ಸೊ ಈಗ ಎಕ್ಸ್ಪೆರಿಮೆಂಟ್ ಫ್ಯೂಚರ್ನಲ್ಲಿ ಸ್ಟೇಜ್ನಲ್ಲಿ ಯೂಟ್ಯೂಬ್ ಆ್ಯಪ್ನಲ್ಲಿ ನಾವು ಹೋಗ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಕಮೆಂಟ್ ಇದೆಯಲ್ಲ ಅದ್ರಿಗೆ ನಾವು ವಾಯ್ಸ್ ರಿಪ್ಲೈ ಮಾಡ್ಬೋದು. ವಾಯ್ಸ್ ರಿಪ್ಲೈ ರೆಕಾರ್ಡ್ ಮಾಡ್ಬೋದು 30 ಸೆಕೆಂಡ್ಸ್ವರೆಗೂ. ಆಮೇಲೆ ಅವ್ರಿಗೆ ಸೆಂಡ್ ಮಾಡ್ಬೋದು. ಆ ರೀತಿ ಒಂದು ಫೀಚರ್ ಬರ್ತಾ ಇರುವಂಥದ್ದು ಚೆನ್ನಾಗಿದೆ. ಈ ಫೀಚರು ನಿಮಗೆಲ್ಲ ಗೊತ್ತಿದೆಯಲ್ಲ, ನಾರ್ಮಲಾಗಿ ಹೇಗೆ ಸೆಂಡ್ ಮಾಡ್ತೀವಿ ವಾಯ್ಸ್ ಮೆಸೇಜಸ್ಸು ವಾಟ್ಸಪ್ನಲ್ಲೆಲ್ಲ, ಆ ರೀತಿ ಫೀಚರ್ ಹೊಂದಿರುವಂಥದ್ದು ಇದು ಕೂಡ. ಜಸ್ಟ್ ಏನಂತ ಅಂದರೆ ನೀವು ರೆಕಾರ್ಡ್ ಮಾಡ್ಕೊಬೋದು ವಾಯ್ಸ್ನ, ಮತ್ತೆ ಕೇಳಿಸ್ಕೊಬೋದು ಇದು ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿಲ್ವಾ ಅಂತ ಮತ್ತೆ ರೆಕಾರ್ಡ್ ಮಾಡ್ಕೊಬೋದು ಬೇಕಾದರೆ. ಸೊ ಈ ರೀತಿ ಒಂದು ಫೀಚರ್ ತರ್ತಾ ಇರುವಂಥದ್ದು. ಸೊ ಈಗ ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂಥದ್ದು US ನಲ್ಲಿ 2-3 ವೀಕ್ಸ್ ಚೆನ್ನಾಗಿ ಒಂದು ಫೀಡ್ಬ್ಯಾಕ್ ಬಂದರೆ ಈ ಪರ್ಟಿಕ್ಯುಲರ್ ಫ್ಯೂಚರ್ ಬಗ್ಗೆ 200% ಇದು ವರ್ಲ್ಡ್ ವೈಡ್ ಲಾಂಚ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಚಾಟ್ ರಿಪ್ಲೈಸ್ ಅಥವಾ ವಾಯ್ಸ್ ರಿಪ್ಲೈಸ್ ಫ್ಯೂಚರ್ ನನಗಂತೂ ತುಂಬ ಅಂದರೆ ತುಂಬ ಈ ಫೀಚರ್ ಇಷ್ಟ ಆಯಿತು. ನೆಕ್ಸ್ಟ್ ಹೋಗೋಣ ನಮ್ಮ ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಲಾಂಚ್ ಆಗಿರುವಂಥದ್ದು ಇಡೀ ವರ್ಲ್ಡ್ ವೈಡು. ಈ ಪರ್ಟಿಕ್ಯುಲರ್ ಅಪ್ಡೇಟ್ ಏನಂತ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಶಾರ್ಟ್ಸ್ನ ಹೋದಾಗ ನಾವು ನಮ್ಮ ಪರ್ಟಿಕ್ಯುಲರ್ ವಿಡಿಯೋದಲ್ಲೆಲ್ಲ ಅಲ್ಲಿ ಪ್ರಮೋಟ್ ಶಾರ್ಟ್ಸ್ ಅಂತ ಇರುತ್ತೆ. ಸೊ ಮೇಲೆ ಕ್ಲಿಕ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಆಪ್ಷನ್ ಬರುತ್ತಿಲ್ಲ ಅಂತ ಅಂದರೆ ಇನ್ನೂ ಸಿಂಪ್ಲಿಫೈ ಮಾಡಿದರೆ ಇನ್ನೊಂದು ಹೊಸ ಅಪ್ಡೇಟ್ ತಂದಿದ್ದಾರೆ. ಅದೇನಂತ ಅಂದರೆ ತ್ರಿಬಲ್ ಡಾಟ್ ಮೇಲೆ ಕ್ಲಿಕ್ ಕೊಟ್ಟರೆ ಬೇರೆ ಫೀಡ್ಬ್ಯಾಕು, ಹೈಡು, ಡಿಲೀಟ್ ಆ ರೀತಿ ಆಪ್ಷನ್ಸ್ ಬರ್ತಿತ್ತು. ಈಗ ಪ್ರಮೋಟ್ ದಿಸ್ ಶಾರ್ಟ್ ಅಂತಾನು ಫ್ಯೂಚರ್ ಇದೆ. ಆಮೇಲೆ ಏನಿದೆ ಪ್ರಮೋಟ್ ಮಾಡೋ ಶಾರ್ಟ್ ರೀತಿ ಇನ್ನೂ ಸಿಂಪ್ಲಿಫೈ ಮಾಡಿದಾರಂತೆ. ಕಾರಣವೇನಂತಂದರೆ ತುಂಬ ಜನ ಏನು ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಶಾರ್ಟ್ನ ಆ ಪರ್ಟಿಕ್ಯುಲರ್ ವಿಡಿಯೋನ ಪ್ರಮೋಟ್ ಮಾಡಬೇಕಂತ ಅಂದರೆ ಗೂಗಲ್ ಆ್ಯಡ್ಸ್ ಅಥವಾ ಬೇರೆ ಒಂದು ಕ್ಯಾಂಪೇನ್ಸಿಂದ ತೊಗೊಂಡು ಮಾಡ್ತಿದ್ರು. ಸೊ ಅದೆಲ್ಲ ತುಂಬ ಕಾಂಪ್ಲೆಕ್ಸ್, ಅಂದರೆ ತುಂಬ ಸೆಟ್ಟಿಂಗ್ಸ್ ಇದೆ ಅದರಲ್ಲೆಲ್ಲ. ಸೊ ಮೆಸ್ ಮಾಡಬೇಕಲ್ಲ ಅದ್ರಿಗೋಸ್ಕರ ಸ್ವಲ್ಪ ಟೈಮ್ ತೊಗೊಳುತ್ತಂತ ಇಲ್ಲೇ ಸಿಂಪ್ಲಿಫೈ ಮಾಡಿ ಇಲ್ಲೇ ಬೇಕಾದ್ರೆ ನೀವು ಪ್ರಮೋಟ್ ಮಾಡ್ಬೋದು ನಿಮ್ಮ ಪರ್ಟಿಕ್ಯುಲರ್ ಶಾರ್ಟ್ನ ವಾರ್ಡ್ಸ್ನಲ್ಲಿ ಅಂತ ಇಲ್ಲಿ ಈ ರೀತಿ ಒಂದು ಸೂಚನೆ ಮಾಡ್ತಿರುವಂಥದ್ದು ಯೂಟ್ಯೂಬ್ ಅವರು. ಚೆನ್ನಾಗಿದೆ, ಪರವಾಗಿಲ್ಲ, ಈ ಫೀಚರ್ ನನಗೂ ಇಷ್ಟ ಆಯಿತು. ನೆಕ್ಸ್ಟ್ ಹೋಗೋಣ ಕೊನೆಯದಾಗಿ ಮೂರನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸಿಂಪಲ್ ಅಪ್ಡೇಟ್, ಜಸ್ಟ್ ಏನಿಲ್ಲ. ಇದು ಯಾರ ಸಿಮ್ಸ್ ಫ್ಯಾನ್ ಇದೆಯಲ್ಲ ಅವ್ರದ್ದೇ ಒಂದು ಪರ್ಟಿಕ್ಯುಲರ್ ಸಿಮ್ಸ್ ಪಾರ್ಟಿ ಅಂತ ಒಂದು ಫಿಲ್ಟರ್ ತಂದಿರುವಂಥದ್ದು, ಆ ರೀತಿ ಒಂದು ಎಫೆಕ್ಟ್ ತಂದಿರುವಂಥದ್ದು ಶಾರ್ಟ್ಸ್ನಲ್ಲಿ. ಈಗ ಯಾರ್ಯಾರು ಶಾರ್ಟ್ಸ್ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು ಈ ಪರ್ಟಿಕ್ಯುಲರ್ ದ ಸಿಮ್ಸ್ ಪಾರ್ಟಿ ಅಂತ. ಸೊ ಇದೊಂದು ಹೊಸ ಎಫೆಕ್ಟು ತಂದಿರುವಂಥದ್ದು. ಸೊ ಇದೊಂದು ಇಮೋಷನ್ ಎಫೆಕ್ಟ್ ಅಂತ ಯೂಟ್ಯೂಬ್ ಅವರು ಹೇಳ್ತಿದ್ದಾರೆ. ಇಷ್ಟ ಆಯಿತು ಮೂರು ಅಪ್ಡೇಟಲ್ಲಿ ಯಾವ 3 ಅಪ್ಡೇಟ್ ಇಷ್ಟ ಆಯಿತು ನಿಮಗೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ದೀರಿ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.